ಮಾಧ್ಯಮಗೋಷ್ಠಿಗೆ ಆಗಮಿಸಿದ ಎಲ್ಲ ಗೌರವಾನ್ವಿತ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಾ ಇಂದಿನ ಮಾಧ್ಯಮಗೋಷ್ಠಿಯನ್ನು ನಾನು ಮತ್ತು ಡಾಕ್ಟರ್ ರವಿ ಬ್ರಾದರ್ ಸರ್, ನಮ್ಮ ಕಾಂಗ್ರೆಸ್ ನಾಯಕರಾದ ನಾಗರಾಜ ಲಂಬು ಅವರು, ನಮ್ಮ ಕಾಂಗ್ರೆಸ್ ನಾಯಕರಾದ ಭೀಮನಗೌಡ ಹಳೆಮನಿಯವರು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ವಿಚಾರ, ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಪ್ರತಿ ವರ್ಷ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಸುವರ್ಣಸೌಧ ಸಭೆಯಲ್ಲಿ ಕಟ್ಟಡದಲ್ಲಿ ನಮ್ಮ ಕರ್ನಾಟಕದ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ಇದು ಪ್ರತಿ ವರ್ಷ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಮತ್ತು ಚರ್ಚೆಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ. ಈ ಸಲ ಆ ಅಧಿವೇಶನ ಅದರದ್ದು ಅರ್ಥನೇ ಕಳ್ಕೊಳ್ಳೋ ಥರ ನಾವು ಉತ್ತರ ಕರ್ನಾಟಕದವರು ಮಾಡ್ತಾ ಇದ್ದೀವಿ. ಏನಂತ ಕೇಳಿದ್ರೆ, ದಿನಾಂಕ 9ರಂದು ಅಧಿವೇಶನ ಪ್ರಾರಂಭ ಆಗೋದಿತ್ತು. ಅದಕ್ಕಿಂತಲೂ ಮೊದಲೇ ಈಗಾಗಲೇ ಕಳೆದ 4-5 ವರ್ಷದಿಂದ ಏನು ಒಂದು ಹೋರಾಟ ನಡೀತಾ ಇದೆ ಪಂಚಮಸಾಲಿ ಲಿಂಗಾಯತ ಮೀಸಲಾತಿ ಬಗ್ಗೆ, ಆ ಒಂದು ವಿಷಯವನ್ನು ಇಟ್ಕೊಂಡು ಕೂಡಲ ಸಂಗಮದ ಶ್ರೀ ಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಹೋರಾಟ ಪ್ರಾರಂಭ ಮಾಡ್ತೀವಿ ಅಂಥೇಳಿ ಘೋಷಣೆ ಮಾಡಿದ್ರು. ಅವ್ರು ಹೋರಾಟ ಪ್ರಾರಂಭ ಮಾಡಲಿಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಅವ್ರು ಹೋರಾಟ ಮಾಡಲಿ, ಮೀಸಲಾತಿ ಪಡ್ಕೊಳ್ಳಿ, ಅವ್ರು ಹೋರಾಟ ಮಾಡೋದು ಅವ್ರದ್ದು ಹಕ್ಕದು. ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಒಂದು ವಿಷಯಗಳಿಗೋಸ್ಕರ, ಸಮಸ್ಯೆಗಳಿಗೋಸ್ಕರ ಏನು ವಿಧಾನಸಭೆ ಅಧಿವೇಶನ ನಡೀತಾ ಇದೆ, ಅದನ್ನೇ ಅಸ್ತವ್ಯಸ್ತ ಮಾಡುವುದು ಒಂದು ಪ್ರಯತ್ನ ಏನು ನಡೀತಾ ಇದೆ, ಅದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಯಾಕಂತ ಕೇಳಿದ್ರೆ, ಇದು ಮೀಸಲಾತಿ ಬೇಡಲಿ, ಯಾವಾಗೇ ಬೇಡಬೇಕು, ಅಲ್ಲೇ ಮುತ್ತಿಗೆ ಆಗಬೇಕು, ಅಲ್ಲೇ ದಾಂಧಲಿ ಮಾಡಬೇಕು, ಅಲ್ಲೇ ಅದನ್ನು ಅಡೆತಡೆ ಒಡ್ಡಬೇಕು ಅನ್ನೋ ಭಾವನೆ ಸರಿಯಲ್ಲ. ಏನಾಗಿದೆ ಅಂತ ಕೇಳಿದ್ರೆ, ಕಳೆದ 1 ವಾರ ಪೂರ್ತಿ ಈ ಪಂಚಮಸಾಲಿ ಲಿಂಗಾಯತ ವಿಷಯ ಮತ್ತು ವಕ್ಫ್ ವಿಷಯ, ಇವೆರಡೇ ವಿಷಯದಲ್ಲಿ ವಿಧಾನಸಭೆಯ ಎಲ್ಲ ಕಲಾಪವನ್ನು ನುಂಗಿಬಿಟ್ಟಾವು. ನಮ್ಮದೊಂದು ವಿನಂತಿ ಏನಂದ್ರೆ, ವಿರೋಧ ಪಕ್ಷದವರಿಗೆ ಮತ್ತು ಸ್ವಾಮೀಜಿಗಳಿಗೆ, ವಿಧಾನಸಭೆ ಕಲಾಪ ಸುಗಮವಾಗಿ ನಡೆಯಕ್ಕೆ ಬಿಡ್ರಿ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಬೇಕಲ್ಲಿ ಸದಸ್ಯರುಗಳು, ಶಾಸಕರುಗಳು. ಆಮೇಲೆ ಅದಕ್ಕೆ ಪರಿಹಾರ ಹುಡುಕಬೇಕು. ಯಾಕಂದರೆ ಈಗಾಗಲೇ ಬಾಗಲಕೋಟೆಯಲ್ಲಿ ಆಲ್ಮಟ್ಟಿ ಎತ್ತರ ಅಣೆಕಟ್ಟೆಯ ಒಂದು ಎತ್ತರ ಕಡಿತಗೊಳಿಸ್ತಾ ಇದೆ. ಅದು ಆಗಬಾರ್ದು ಅಂಥೇಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ಆ ವಿಷಯಕ್ಕೂ ಚರ್ಚೆಗಳಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಇದು ನಮ್ಮ ಇಡೀ ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ಮೇಲ್ದಂಡೆ ಯೋಜನೆ, ಅದು 522 ಅಡಿಗೆ ಮೊಟಕುಗೊಳಿಸ್ತಾ ಇದ್ದಾರೆ. ಮೊಟಕುಗೊಳಿಸಬಾರ್ದು, ರೈತರ ಪರಿಹಾರ ಕೊಡೋದು ಆಗೋದಿಲ್ಲ ಅಂಥೇಳಿ ಅದು ಮೊಟಕುಗೊಳಿಸಬಾರ್ದು ಅಂಥೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಅಂಥ ವಿಷಯ ಆಗಬೇಕು. ಇನ್ನೂ ಅನೇಕ ವಿಷಯಗಳಿದ್ದಾವೆ. ಶೈಕ್ಷಣಿಕ ವಿಷಯ ಇರ್ಬೋದು, ಕೈಗಾರಿಕೆಗಳ ಬಗ್ಗೆ ಇರ್ಬೋದು, ಹಿಂದುಳಿದವರ ಸಮಸ್ಯೆ ಇರ್ಬೋದು, ಅಲ್ಪಸಂಖ್ಯಾತರ ಸಮಸ್ಯೆ ಇರ್ಬೋದು. ಇವೆಲ್ಲ ಬಿಟ್ಟು ಕೇವಲ ಇದೊಂದು ವಕಫ್ ವಿಷಯ ಮತ್ತು ಇದೊಂದು ಮೀಸಲಾತಿ ವಿಷಯ ಇಟ್ಕೊಂಡು ಏನು ಹೋರಾಟ ಮಾಡ್ತಾ ಇದ್ದಾರೆ, ಇದನ್ನು ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ತೀವಿ. ದಯವಿಟ್ಟು ಇನ್ನು ಉಳಿದ 4 ದಿವಸ ಆದ್ರೂ ಇಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ, ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಈಗ ವಕಫ್ ವಿಷಯ ಸುಮಾರು 3 ತಿಂಗಳಿಂದ BJPಯವರು ಎಲ್ಲ ಕಡೆ ಇಡೀ ರಾಜ್ಯ ಸುತ್ತ ತಿರುಗಾಡಿದ್ರು, 2 ತಂಡ ಮಾಡಿದ್ರು. ಅವರವರಲ್ಲಿನೇ ಹೊಂದಾಣಿಕಿಲ್ಲ, ಅವರವರೇ ಜಗಳಾಡ್ತಾ ಇದ್ದಾರೆ. ನಾನು ಹೆಚ್ಚು, ನಂದು ಹೆಚ್ಚು, ನಿಂದು ಹೆಚ್ಚು ಅಂತೇಳಿ ಅವರು ತಂಡ ಮಾಡಿ ಎಲ್ಲ ಮಾಡಿ ಆ ಸತ್ತು ಹೋದ ವಿಷಯ, ಅದು ವಕಫ್ ವಿಷಯ ಏನು ಇಲ್ಲೇ ಇಲ್ಲ, ಮುಗಿದು ಹೋಗ್ಯದಲ್ಲ. ಮತ್ತು ಅದನ್ನೇ ಎಬ್ಬಿಸ್ಕೊಂಡು ಇಡೀ ವಿಧಾನಮಂಡಲದ ಕಲಾಪವನ್ನು ಹಾಳು ಮಾಡ್ತಾ ಇದ್ದಾರೆ. ಇದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ.
ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಮಾತಾಡಿ. ಇಡೀ ರಾಜ್ಯದಲ್ಲಿ ನೋಟಿಸ್ಗಳು ಬಂದಿದ್ದಾವೆ. ನೋಟಿಸ್ಗಳು ಯಾವಾಗ ವಕಫ್ ಬೋರ್ಡ್ ಆಗಿದೆ, ಯಾವಾಗ ವಕಫ್ ಕಾನೂನು ಬಂದಿದೆ, ಯಾವಾಗ ಎನ್ಕರೇಜ್ಮೆಂಟ್ಗಳು ಅತಿಕ್ರಮಣ ಆಗಿದ್ದಾವೆ, ಅವಾಗಿನಿಂದ ಅದ್ರ ಬಗ್ಗೆ ನಡೆದಿದ್ದಾವೆ. ವಕಫ್ದವ್ರದ್ದು ವಿಷಯ ಮುಸ್ಲಿಮರಿಗೂ ಮತ್ತು ವಕಫ್ ಬೋರ್ಡ್ದವ್ರಿಗೆ ಇದೆ 99%. ಉಳಿದವ್ರಿಗೆ ಇಲ್ಲೇ ಇಲ್ಲ. ಇವರು ಸುಮ್ಮನೆ ಬಿಜೆಪಿಯವರು ಗಲಾಟೆ ಮಾಡ್ತಾ ಇದ್ದಾರೆ. ಅದನ್ನು ಒಂದು ವಿಷಯ ಮಾಡಿಕೊಂಡು ಇವರು ಬಹಳ ಹೋರಾಟ ಮಾಡ್ತಾ ಇದ್ದಾರೆ, ಅದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ಹಿಂದೂ ಮುಸ್ಲಿಂ ತರ್ತಾ ಇದ್ದಾರೆ. ಅದನ್ನು ವಿಧಾನಮಂಡಲದಲ್ಲಿ ಚರ್ಚೆಗೆ ತಂದು ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಈಗ ವಕಫ್ ವಿಷಯ ಹೇಳ್ಬೇಕಂದ್ರೆ ನಿಮಗೆ ಈ ಚರ್ಚೆಗಳಿಗೆ ನಮ್ಮ ಸರ್ಕಾರದ ಪಾರ್ಲಿಮೆಂಟರಿ ಸೆಕ್ರೆಟರಿ, ಮುಖ್ಯಮಂತ್ರಿಗಳ ಪಾರ್ಲಿಮೆಂಟರಿ ಸೆಕ್ರೆಟರಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಹಿರಿಯರು ಬಹಳ ವಿವರವಾಗಿ ಸದಸ್ಯರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ವಕಫ್ ಮಂತ್ರಿಗಳಾದಂಥ ಜಮೀರ್ ಅಹ್ಮದ್ ಖಾನ್ ಅವರು ಸಹಿತ ಸರ್ಕಾರದ ಅಂಕಿಅಂಶಗಳು ಬಿಡಿಸಿ ಹೇಳಿದ್ದಾರೆ. ಎಲ್ಲೂ ಆಗಿಲ್ಲ, ಒಂದು ಎಕರೆನೂ ಯಾರ್ದು ಜಮೀನು ತೊಗೊಂಡಿಲ್ಲ, ಯಾರ್ದು ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ. ರೈತರ ಜಮೀನು ತೊಗೊಂಡ್ರು ಅವು ರೈತರ ಜಮೀನು ಅಲ್ಲ. ನಾವು ಹಿಂದಿನ ಇವತ್ತು ಹೇಳ್ತೀವಿ, ಅವು ರೈತರ ಜಮೀನು ಅಲ್ಲ, ಅವು ವಕಫ್ ಜಮೀನುಗಳೇ. ಅವು ರೈತರು ಇನಾಮ್ ರದ್ದತಿ ಇರ್ಬೋದು, ಗೇಣಿ ಪದ್ಧತಿಯಿಂದ ಇರ್ಬೋದು, ಬೇರೆ ಬೇರೆ ನಿಯಮದಿಂದ ಬೇರೆ ಬೇರೆ ಕಾನೂನು ಪ್ರಕಾರ ರೈತರ ಬಳಿ ಹೋಗ್ಯದವು. ಅವನು ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ ಅಂತ ಸರ್ಕಾರ ಡಂಗೂರು ಸಾರಿ ಹೇಳ್ತಾ ಇದೆ. ಆದರೂ ಅದನ್ನೇ ಚರ್ಚೆ ಮಾಡೋದು ವಿಧಾನಮಂಡಲದಲ್ಲಿ. ವಿರೋಧ ಪಕ್ಷದವರು ಇನ್ನಾದ್ರೂ ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಕ್ಕೆ ಅವರು ಸಹಕಾರ ಕೊಡಬೇಕು. ಅವರು ಈ ಸಂದರ್ಭದಲ್ಲಿ ಇದನ್ನು ಅರಿತುಕೊಂಡು ಬೇರೆ ವಕಫ್ ಬಿಟ್ಟು ಇನ್ನೂ ಬೇರೆ ಸಮಸ್ಯೆ ಇದೆ ರಾಜ್ಯದಲ್ಲಿ, ಬೇರೆ ಕೆಲಸನೇ ಇಲ್ವಾ? ಬರೀ ಇದೆ ವಕಫ್ ಒಂದೇ ಕೆಲಸನಾ? ಪಾಕಿಸ್ತಾನ್, ಮುಸ್ಲಿಂ, ಹಿಂದೂ, ವಕಫ್, ಈಗ ಇತ್ತೀಚೆಗೆ ಇದೊಂದು ಸೇರ್ಪಡೆ ಆಯ್ತು. ಈಗ ಮೊದಲು 3 ಇದ್ದು, ಹಿಂದೂ, ಮುಸ್ಲಿಂ, ಪಾಕಿಸ್ತಾನ್. ಈಗ ಇದೊಂದು 4ನೇದು ವಕಫ್ ಸೇರ್ಪಡೆ ಆಯ್ತು. ಏನೂ ಇಲ್ಲೇ ಇಲ್ಲ. ಮತ್ತು ಇದು ಏನು ಉದ್ದೇಶ ಏನು ನಿಮ್ಮದು? ಇದು ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲಿಕ್ಕೆ ಬಿಡಬಾರ್ದು, ಸಮಸ್ಯೆಗಳ ಪರಿಹಾರ ಆಗಲಿಕ್ಕೆ ಚರ್ಚೆ ಆಗಬಾರ್ದು. ನಾವು ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರ, ರಾಜಕೀಯ ಸ್ವಾರ್ಥಕ್ಕೋಸ್ಕರ, ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನಾವು ದಾಂಧಲಿ ಮಾಡಬೇಕು. ವಕಫ್ ವಿಷಯ ಮಾತಾಡಬೇಕು, ಇದು ಪಂಚಮಸಾಲಿ ವಿಷಯ ಮಾತಾಡಬೇಕು. ಬಿಜೆಪಿಯ ಇದು ಪಂಚಮಸಾಲಿ ಹೋರಾಟ ಅನ್ನೋದಕ್ಕಿಂತಲೂ ಬಿಜೆಪಿ ಪಂಚಮಸಾಲಿ ಹೋರಾಟ ಅಂತೇಳಿ ನಾವು ಹೇಳ್ಬೇಕಾಗ್ತದೆ. ಇದಕ್ಕೆ ಸ್ವಾಮಿಗಳ ನೇತೃತ್ವ ಇಟ್ಕೊಂಡು ಬಿಜೆಪಿಯರು ಅದರಲ್ಲಿ ಸೇರ್ಕೊಂಡು ಅದರಲ್ಲೆಲ್ಲ ಗಲಾಟೆ ಎಬ್ಬಿಸಿದ್ದಾರೆ. ನಮ್ಮ ಕಾಂಗ್ರೆಸ್ MLA ವಿಜಯಾನಂದ ಕಾಶ್ಯಪ್ನವರು ಓಪನ್ ಆಗಿ ಹೇಳಿದ್ದಾರೆ, ಬಿಜೆಪಿಯವರೇ ದಾಂಧಲೆ ಎಬ್ಬಿದ್ದದು ಅಂತೇಳಿ. ಅದೇ ಥರ ಒಂದು ಕಡೆ ಹೇಳ್ತಾರೆ ನಾವು ಅಭಿವೃದ್ಧಿಗೋಸ್ಕರ ಪ್ರಯತ್ನ ಮಾಡ್ತೀವಿ ಅಂತ, ಇನ್ನೊಂದು ಕಡೆ ಅದಕ್ಕೆ ಅಡೆತಡೆ ಹೊಡ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ವಿಷಯಗಳ ಮೇಲೆ ಚರ್ಚೆ ಚೆಲ್ಲಕ್ಕೆ ಅವರು ಸಹಕಾರ ಕೊಡಬೇಕು. ಅವರು ಅಡೆತಡೆ ಒಡ್ಡುವ ವಿಷಯಕ್ಕೆ ನಮ್ಮದು ಖಂಡಿಸ್ತೀವಿ ಅಂತ ಹೇಳಿ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಇನ್ನು ಪಂಚಮಸಾಲಿ ಹೋರಾಟ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಯಾವ ಮೀಸಲಾತಿ ಕೇಳ್ತಾ ಇದ್ದೀರಿ? ಈಗಾಗಲೇ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿದೆ. ಪ್ರವರ್ಗ 1, 2, 3, 3B ಈಗಾಗಲೇ ಇದೆ ಅದರಲ್ಲಿ. ಮತ್ತು ನೀವು ಅವ್ರದನ್ನು ಕಸ್ಕೊಂಡು ಒಬ್ಬರು ಮೀಸಲಾತಿ ಕಸ್ಕೊಂಡು ನಿಮಗೆ ಮೀಸಲಾತಿ ಕೇಳ್ತಾ ಇದ್ದೀರಿ. ಅದೊಂದು ಅರ್ಥ ಮಾಡ್ಕೋಬೇಕು. ಇನ್ನು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ 2Dಯನ್ನು ಮತ್ತೆ ಹೊಸದಾಗಿ ಸೃಷ್ಟಿ ಮಾಡಿ 2D ಒಳಗೆ ಲಿಂಗಾಯತರಿಗೆ 2% ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ ಒಂದೇ ವಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ನಾವು ಅದನ್ನು ಜಾರಿ ಮಾಡೋದಿಲ್ಲ ಅಂಥೇಳಿ ಬೊಮ್ಮಾಯಿ ಅವರು ಡಿಕ್ಲೇರ್ ಮಾಡಿದ್ರು. ಅಂದ್ರೆ ನಿಮಗೆ ಮೋಸ ಮಾಡಿದಾರಂತ ನಿಮಗೆ ಅರ್ಥನೇ ಆಗ್ತಾ ಇಲ್ಲ. ಅವರು ಬಿಜೆಪಿಯವರು ಲಿಂಗಾಯತರಿಗೆ ನಿಜವಾಗ್ಲೂ ಮೋಸ ಮಾಡಿದವರು ಬಿಜೆಪಿಯವರು, ಬೊಮ್ಮಾಯಿ ನೇತೃತ್ವದ ಸರ್ಕಾರ. ಈ ಕಡೆ ಮೀಸಲಾತಿ ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡ್ತಾರೆ, ಅಲ್ಲಿ ಸುಪ್ರೀಂ ಕೋರ್ಟಿಗೆ ಪ್ರಮಾಣ ಪತ್ರ ಕೊಡ್ತಾರೆ. ಹಾಗಾದ್ರೆ ಪ್ರಮಾಣ ಪತ್ರ ಯಾಕೆ ಕೊಟ್ಟರು? ನೀವು ದ್ವಂದ್ವದಲ್ಲಿದ್ದೀರಿ. ನೀವು ಮೊದಲ ಯಾವ ಮೀಸಲಾತಿ ಬೇಕು ನಿಮಗೆ, ಯಾವ ವರ್ಗದಲ್ಲಿ ಬೇಕು, ಯಾವ ಪ್ರವರ್ಗದಲ್ಲಿ ಬೇಕು ನಿಮಗೆ ಅನ್ನೋದನ್ನು ಮೊದಲು ಡಿಕ್ಲೇರ್ ಮಾಡ್ರಿ. ಈಗಾಗಲೇ ಇದ್ದ ಮೀಸಲಾತಿ ನೀವು ಒಂದು ವೇಳೆ ಇದ್ದವ್ರದ್ದು, ಹಿಂದುಳಿದವ್ರದ್ದು, ಅಲ್ಪಸಂಖ್ಯಾತರದ್ದು ನೀವು ಮೀಸಲಾತಿ ಕೇಳ್ತಿದ್ರೆ ಅದಕ್ಕೆ ನಮ್ಮದು ವಿರೋಧ ಇದೆ.
ನಮ್ಮ ಮೀಸಲಾತಿ ಹಿಂದುಳಿದ ವರ್ಗದವ್ರ ಮೀಸಲಾತಿ ಕಿತ್ಕೊಂಡು ನಿಮಗೆ ಕೊಡೋದಾದ್ರೆ ಅದು ನಮ್ಮ ವರ್ಗಗಳದ್ದು ಮೀಸಲಾತಿ ಕೊಡಕ್ಕೆ ನಮ್ಮದು ವಿರೋಧ ಇದೆ. ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಆ ಪ್ರಕ್ರಿಯೆ ಪ್ರಾರಂಭ ಆಗಿಬಿಟ್ಟಿದೆ. ಅಲ್ಲಲ್ಲಿ ಸಂಘಟನೆಗಳು ಹೇಳ್ತಿದ್ದಾರೆ ಆ ಮೀಸಲಾತಿಗೆ ನಮ್ಮದು ವಿರೋಧ ಇದೆ ಅಂತ ಹೇಳಿ. ನಮ್ಮದು ಅವ್ರಿಗೆ ಕೊಡೋದಕ್ಕೆ ವಿರೋಧ ಇಲ್ಲ, ನಮ್ಮದು ಕಿತ್ಕೊಂಡು ಕೊಡೋದಾದ್ರೆ ವಿರೋಧ ಇದೆ. ಇದನ್ನು ಸ್ಪಷ್ಟಪಡಿಸ್ತೀನಿ. ನಾ ಮೊದಲು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಂಡು ಬೇರೆದವ್ರು ಕೊಡಬೇಕಾದ್ರೆ, ಇವತ್ತು ಪಂಚಮಸಾಲಿ ಲಿಂಗಾಯತರಿಗಲ್ಲ ಯಾರಿಗೇ ಕೊಡಬೇಕಾದ್ರೆ ವಿರೋಧ ಇದೆ ನಮ್ಮದು. ಅದನ್ನು ಈ ಸಂದರ್ಭದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಡಾಕ್ಟರ್ ರವಿ ಬ್ರದರ್ ಅವ್ರು ಹೇಳ್ತಾರೆ. ಬೆಳಗಾವಿ ಅಧಿವೇಶನದಲ್ಲಿ ನಡೀತಕ್ಕಂಥ ಏನು ಪಂಚಮಸಾಲಿ ಹೋರಾಟ ಅಂತಕ್ಕಂಥದ್ದು ಕೂಡಲ ಸಂಗಮ ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ಅದು ಒಂದು ರೀತಿ ದಾರಿ ತಪ್ಪಿ ಹೋಗಿದೆ. ಅದು ಕೂಡ ಸಂಪೂರ್ಣ ಬಿಜೆಪಿ ಪ್ರೇರಿತ ಆಗಿದೆ. ಬಿಜೆಪಿಯವರ ಒಂದು ಪ್ರಾಯೋಜಿತ, RSS ಹಾಗೂ ಬಿಜೆಪಿಯವರ ಪ್ರಾಯೋಜಿತ ಹೋರಾಟ ಆಗಿದೆ. ಅಲ್ಲಿ ನೋಡ್ಬೋದು, ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಿಜೆಪಿ ಶಾಸಕರು, ಬಿಜೆಪಿಯವರು ಎಲ್ಲರೂ ಇದ್ದಾರೆ. ಒಂದು ಎರಡನೇದು, ಇನ್ನು ಸ್ವಾಮಿಗಳು ಕೆಲವು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರು ಹೋಗಿರ್ಬೋದು, ಅವ್ರಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡತ್ತಾರೆ ಇವರು ಸ್ವಾಮಿಗಳು. ನಿನ್ನೆ ವಿಜಯಾನಂದ ಕಾಶ್ಯಪ್ನವ್ರವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರಿ ಇವರು ಸ್ವಾಮೀಜಿಗಳು. ನಾನು ಹೇಳಕ್ ಬಯಸ್ತೀನಿ ಸ್ವಾಮಿಗಳಿಗೆ, ನೀವು ಬ್ಲ್ಯಾಕ್ ಮೇಲ್ ಮಾಡೋದನ್ನು ಮೊದಲು ಬಿಡ್ರಿ. ವಿಜಯಾನಂದ ಕಾಶ್ಯಪ್ನವ್ರು ಯಾರು? ವಿಜಯಾನಂದ ಕಾಶ್ಯಪ್ನವ್ರು ಯಾರು? ಅವ್ರಿಗೆ ಹೇಳ್ತಾರೆ ಮುಂದಿನ ಚುನಾವಣೆಗೆ ನೀನು ನೋಡ್ಕೋತೀನಿ ಅಂತ ಹೇಳ್ತಾರೆ. ನೀ ಹೆಂಗೆ ಇದು ಮಾಡ್ತೀಯ ಅಂತ ಹೇಳ್ತಾರೆ. ಅವರು ಇವತ್ತು ರಾಜಕೀಯ ಮಾಡಿಲ್ಲ. ವಿಜಯಾನಂದ ಕಾಶ್ಯಪ್ನವ್ರವರು ಅವ್ರ ತಂದೆಯವರು ಸುಮಾರು 4 ಸಲ್ತಿ ಸಚಿವರು ಶಾಸಕರಾಗಿದ್ದರು. ಇವರು ಕೂಡ ಸುಮಾರು 2 ಸಲ್ತಿ ಈಗಾಗಲೇ ಆರಿಸಿ ಬಂದಿದ್ದಾರೆ. ಅದ್ರ ಜೊತೆಗೆ ನಾವು ಅವ್ರಿಗೆ ಸ್ವಾಮಿಗಳಿಗೆ ಹೇಳಕ್ಕೆ ಬಯಸ್ತೀವಿ, ನೀವು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಜನರನ್ನು ದಾರಿ ತಪ್ಪಿಸಿ, ಪಂಚಮಸಾಲಿ ಸಮಾಜವನ್ನು ದಾರಿ ತಪ್ಪಿಸಿ ಅಲ್ಲಿ ಹಿಂಸೆಗೆ ಪ್ರಚೋದನೆ ಮಾಡ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಮೊದಲು ನಿಲ್ಲಿಸ್ಬೇಕು. ಇವತ್ತು ಯಾವುದೇ ಒಂದು ಮೀಸಲಾತಿ ಕೊಡಬೇಕಂದ್ರೆ ಅದರದೇ ಆದಂಥ ನಿಯಮಗಳಿರ್ತವೆ. ನೀವು ಹೇಳಿದ ತಕ್ಷಣ ಅದನ್ನು ಯಾವುದೇ ನಾವು ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಲೇಬೇಕು. ನನ್ನ ಆಗ್ರಹನೂ ಇದೆ. ಒಂದು ಪಂಚಮಸಾಲಿಯಾಗಿ ಹೇಳ್ತೀನಿ, ಪಂಚಮಸಾಲಿಗಳಿಗೆ ಮೀಸಲಾತಿ ಬೇಕು. ಯಾಕೆ ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರೆ, ಈಗಾಗಲೇ ಕೆಲವೊಂದು ಲಿಂಗಾಯತ ಉಪಪಂಗಡಗಳಲ್ಲಿ ಪಂಚಮಸಾಲಿಯ ಒಂದು ಥರನೇ ಇರ್ತಕ್ಕಂಥ ಸಾಮಾಜಿಕ ಆರ್ಥಿಕವಾಗಿ ಮುಂದುವರೆದಿರ್ತಕ್ಕಂಥ ಒಂದು ಕೆಲವು ಸಮುದಾಯಗಳಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಹಾಗಾಗಿ ಪಂಚಮಸಾಲಿಗಳು ನಾವು ಮೀಸಲಾತಿ ಬೇಡತಕ್ಕಂಥದ್ದು ಯಾವುದೇ ತಪ್ಪಿಲ್ಲ, ನಮಗೆ ಕೊಡಲೇಬೇಕು. ಆದರೆ ಯಾವ ರೀತಿ ಅದನ್ನು ಕೊಡಬೇಕು? ಈ ಬಿಜೆಪಿ ಅವ್ರಗತ್ಲೆ ಮಾಡಬಾರ್ದು. ಈಗ ಲಾಸ್ಟ್ ಟೈಮ್ ಒಂದು 2D ತಿಳ್ಕೊಂಡು ಗಡಿಬಿಡಿ ಒಳಗೆ ಕೊಟ್ಟು ಮುಸ್ಲಿಮರ ಮೀಸಲಾತಿ ಕಿತ್ತು ಕೊಟ್ಟರು. ಅದು ಸಂವಿಧಾನಾತ್ಮಕವಾಗಿ ಇರಬೇಕು. ಈ ಮೀಸಲಾತಿ ಕೊಡ್ತಕ್ಕಂಥದ್ದು ಸಂವಿಧಾನಾತ್ಮಕ ಇರಬೇಕು. ಅದು ಬಿಟ್ಟು ಇವ್ರು ಗಡಿಬಿಡಿ ಮಾಡಿ ನಮಗೆ ಮೀಸಲಾತಿ ಎಂಥದ್ರೆ ಮುಸ್ಲಿಮ್ರಿಗೆ ಕಿತ್ತು ಕೊಡ್ರಿ. ನಿನ್ನೆ ಮತ್ತು ಅವರು ಯತ್ನಾಳ್ ಅವ್ರು ಹೇಳ್ತಾರೆ, ನಾವು 2A ಕೇಳಕತ್ತಿಲ್ಲ, ನಾವು 2B ತೆಗೆದು ಕೊಡ್ರಿ ಅಂತ ಹೇಳ್ತಾರೆ. ಅದರ ಅರ್ಥ ಏನಂದ್ರೆ, ಇದೆಲ್ಲ ನೋಡಿದ್ರೆ ಏನಿಸ್ತದೆ, ಬಿಜೆಪಿಯವರು RSSನವರು ಇದ್ರ ಹಿಂದೆ ಕೂತು ಆಟ ಆಡ್ತಾ ಇದ್ದಾರೆ. ಅವತ್ತಿನ ದಿನ ಕಲ್ಲು ಒಗೆದವರು ಕೂಡ RSSನವರೇ. ಇವತ್ತು ಪಂಚಮಸಾಲಿಗಳು ಸಾಕಷ್ಟು ಜನ RSSನಲ್ಲಿ ಇದ್ದಾರೆ. ಆ ಮೆಂಟಾಲಿಟಿ ಇದ್ದವರೇ ಇವು ಕಲ್ಲು ಒಗೆದು ಇದು ಗದ್ದಲ ಎಬ್ಬಿಸಿ ಒಂದು ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಬಯಸ್ತಾ ಇದ್ದಾರೆ ಇವರು. ಹಾಗಾಗಿ ಸ್ವಾಮೀಜಿಗಳಿಗೆ ಹೇಳಿಕ್ಕೆ ಬಯಸ್ತೇನೆ, ನೀವು ಕಾಶ್ಯಪ್ನವ್ರಿಗೆ ಸೋಲಿಸೋಕ್ಕೆ ಆಗೋದಿಲ್ಲ. ಅವ್ರ ಹಿಂದೆ ಇನ್ನೂ ಸಾಕಷ್ಟು ಜನ ಪಂಚಮಸಾಲಿಗಳಿದ್ದಾರೆ. ಅದರ ಜೊತೆಗೆ ಕಾಶ್ಯಪ್ನವ್ರವರು ಪಾದಯಾತ್ರೆ ಮಾಡಿದ್ರು. ಹೋಸಲ್ದಿ ಒಂದು ಹೋರಾಟ ನಡೆದಾಗ ಎಲ್ಲಿದಿಂದ ಎಲ್ತಾನೆ ಅವರು ಪಾದಯಾತ್ರೆ, ನಿಮ್ಮ ಜೊತೆ ಪಾದಯಾತ್ರೆ ಮಾಡಿ 1000 ಕಿಲೋಮೀಟರ್. ಅವ್ರ ತಂದೆಯವರು ಪಂಚಮಸಾಲಿ ಸಂಘಟನೆಯನ್ನು ಮಾಡಿದವ್ರು ಇದ್ದಾರೆ. ಇವ್ರಿಗೇನೂ ಗೊತ್ತಿರಲಿಲ್ಲ, ಈ ಸ್ವಾಮೀಜಿಗಳಿಗೆ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕಿಂತ ಮೊದಲೇ ಸುಮಾರು 25-30 ವರ್ಷದಿಂದನೇ ಪಂಚಮಸಾಲಿ ಸಂಘಟನೆ ಮಾಡಿದವರು ಇದ್ದಾರೆ. ಹಾಗಾಗಿ ನೀವು ಈ ರೀತಿ ನೀವು ಶಾಸಕರನ್ನ ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡತಕ್ಕಂಥ ಮೊದಲು ನಿಲ್ಲಿಸ್ರಿ. ಕಾಶ್ಯಪ್ನವರು ಹಿಂದೂ ಕೂಡ ಸಾಕಷ್ಟು ಜನ ಪಂಚಮಸಾಲಿಗಳಿದ್ದಾರೆ, ಬೇರೆ ಬೇರೆ ಲಿಂಗಾಯತರಿದ್ದಾರೆ, ಎಲ್ಲ ಹಿಂದೆ ವರ್ಗ ಇದ್ದಾರೆ. ಇದೇ ಸ್ವಾಮೀಜಿಗಳು ಲಾಸ್ಟ್ ಟೈಮ್ 2D ಮೀಸಲಾತಿ ಕೊಟ್ಟಾಗ ಇವರು ಬಿಜೆಪಿ ಪರವಾಗಿ ಓಟ್ ಮಾಡಲಿಕ್ಕೆ ಕರೆ ಮಾಡಿದ್ರು ಇವರು. ಆದರೆ ಏನಾಯ್ತು, ಜನರು ಶಾಣೆ ಇದ್ದಾರೆ. ಇವ್ರು ಹೇಳ್ದಂಗೆ ಯಾವುದೋ ಒಂದು ಕಮ್ಯುನಿಟಿ ಹಿಂಗೆ ಹಾಕಿಬಿಟ್ರಪ್ಪ ಓಟ್ ಅಂದ್ರೆ ಇವ್ರಿಗೆ ಮಾತು ಕೇಳಿ ಹಾಕೋಕ್ಕಾಗಲ್ಲ. ಆದರೆ ಜನರು ಏನು ಮಾಡ್ಬೇಕು ಮಾಡಿದ್ರು ಚುನಾವಣೆಯಲ್ಲಿ, ಅದನ್ನು ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬರ್ತೀನಿ. ನೀವು ಸ್ವಾಮೀಜಿಗಳಿದ್ದೀರಿ, ಪ್ರಚೋದನಾತ್ಮಕವಾಗಿ ಹೇಳಿಕೆಯನ್ನು ಕೊಡಬೇಡಿ. DC ಆರ್ಡರ್ ಸುಟ್ಟು ಹಾಕಿ ಅಲ್ಲಿ ಬಂದ್ ಮಾಡಿ ಇಲ್ಲಿ ಗಲಾಟೆ ಮಾಡಿ ಈ ಥರ ಮಾಡಬೇಡಿ. ನಿಮ್ಮ ಒಂದು ಕಾವಿಗೆ ನಮ್ಮ ಪಂಚಮಸಾಲಿ ಜನರ ಒಂದು ಮರ್ಯಾದೆಯನ್ನು ಕಳಿಬೇಡ್ರಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಇಷ್ಟೊಂದು ಹೋರಾಟ ಮಾಡಿದ್ರು ನಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಈಗಾಗಲೇ EWS 10% ಕೊಟ್ಟರು. ಮುಂದುವರಿದ ಜಾತಿಗಳಿಗೆ 10% ಕೊಟ್ಟರು. ಅವರೆಲ್ಲರ ಹೋರಾಟ ಮಾಡಿದ್ರ? ಎಲ್ಲಿ ಹೋರಾಟ ಮಾಡಿದ್ರಿ? ಸೈಲೆಂಟ್ ಆಗಿ RSS ಹೋಗಿ ಮೋದಿ ಅವ್ರಿಗೆ ಹೇಳಿ 10% ಕೊಟ್ಬಿಡಿ ಅಂದರು. 3% ಇರ್ತಕ್ಕಂಥ ಜನರಿಗೆ 10% ಮೀಸಲಾತಿ ಕೊಟ್ಟಿದ್ದಾರೆ. ಅದನ್ನು ಕೇಳಿ ನೀವು ಮುಸ್ಲಿಮರು 2B ಯಾಕೆ ಕಿತ್ಕೊಳಕ್ ಹೋಗ್ತಾ ಇದ್ದೀರಿ? 10%ನಲ್ಲಿ ನಮಗೆ ಕೊಡ್ರಿ, 2%, 3% ಕೊಡ್ರಿ ಅಂತ ಹೇಳಿ ನಮ್ಮ ಲಕ್ಷ್ಮಣ್ ಸವದಿ ಅವ್ರು ಹೇಳಿದಾರೆ ಮೊನ್ನೆ. ಅದು ಮುಂದುವರಿದ ಜನಾಂಗಕ್ಕೇನೆ ಇದೆ.
ಮುಂದುವರಿದ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಲ್ಲಿಗೆ ಇದೆ. ಆದ್ರೆ ನೀವು ಎಕನಾಮಿಕ್ ವೀಕರ್ ಸೆಕ್ಷನ್ದಾಗ ತಗೊಳ್ಳಿ 3%. ಕರ್ನಾಟಕದಲ್ಲಿನೇ ಗೆಜೆಟ್ ತೆಗೆದು ನೋಡಿ 3% ಇರ್ತಕ್ಕಂಥ ಜನರಿಗೆ 10% ಮೀಸಲಾತಿ ಕೊಟ್ಟಿದ್ದಾರೆ. ಇದನ್ನ ಪ್ರಶ್ನೆ ಮಾಡಬೇಕು ಪ್ರಜ್ಞಾವಂತರಾಗಿ. ಅದನ್ನ ಬಿಟ್ಟು ಅಲ್ಲಿ ನಾವು ಮೀಸಲಾತಿ ತಗೊಳ್ತಕ್ಕಂಥ ಒಂದು ಸಂವಿಧಾನಾತ್ಮಕವಾಗಿ ತಗೊಳಕ್ಕೆ ಬರ್ತದೆ. ಇವರು ಜಗದೀಶ್ ಶೆಟ್ಟರ್, ಯಡಿಯೂರಪ್ಪ ತಮ್ಮ ಸಮುದಾಯಕ್ಕೆ ಬೇಕಾದಂಗೆ ಪಡುಗನೆ ಏನೋ 2Aದಾಗ ಹೋಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಆ ಸಂಘಟನೆ ಹೇಳಲ್ಲ ನಾನು, ಅದು ಅಸಂವಿಧಾನಿಕ. ಆದರೆ ಈಗ ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಅವ್ರಿಗೆ ಬೇಕಾಗಿದೆ ಕೊಡಿ. ಆ ಥರ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಂಥ ಒಂದು ಕಾನೂನು ವಿರೋಧ, ಸಂವಿಧಾನ ವಿರೋಧ ಕೆಲಸಗಳನ್ನು ಮಾಡಲ್ಲ. ಅದರದೇ ಆದಂಥ ಒಂದು ನಿಯಮ ನೀತಿ ಇರುತ್ತದೆ. ಹಿಂದುಳಿದ ವರ್ಗಗಳ ಒಂದು ಆಯೋಗ ಇರ್ತೈತೆ. ಆ ಆಯೋಗದಿಂದ ನಮ್ಗೆ ಬಂದ ಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಗಳು ಅರ್ಥ ಮಾಡ್ಕೋಬೇಕು. ಇವರು ಕೆಲವು BJP ಒಂದು ಶಾಸಕರ ಒಂದು ಅವರ ರಾಜಕೀಯ ಭವಿಷ್ಯಕ್ಕಾಗಿ ಇಡೀ ಪಂಚಮಸಾಲಿಗಳನ್ನ ನೀವು ಇಡಬೇಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಅದ್ರ ಜೊತೆಗೆ ಏನು ಹಿಂದೂಗಳು ಈಗೇನಾಗಿದೆ ಅಂದ್ರೆ ಹಿಂದೂ ಮುಸ್ಲಿಂ ಮಾಡ್ತಕ್ಕಂಥ RSS ಅಜೆಂಡಾದಾಗೆ ಈಗ ಬಲಿ ಆಗ್ಲಕತ್ತಾರೆ ಪಂಚಮಸಾಲಿ ಸ್ವಾಮಿಗಳ ಕಡೆದಿಂದ. ಪಂಚಮಸಾಲಿ ಸ್ವಾಮಿಗಳು, ಜಗದ್ಗುರುಗಳು, ಕುರುಳ ಸಂಘ ಸ್ವಾಮಿಗಳು, ಈ ಯತ್ನಾಳ್ ಅವ್ರು ಹೇಳ್ತಾರೆ ನೋಡ್ರಿ, ಹಿಂದೂಗಳ ವಿರೋಧಿ ಸಿದ್ದರಾಮಯ್ಯ ಅಂತ. ಹಿಂದೂಗಳು ಬರೀ ಪಂಚಮಸಾಲಿಗಳು ಅಷ್ಟೇ ಹಿಂದೂಗಳ? ಅವ್ರೇನಾದ್ರು ನಿಮಗೆ ಹೋರಾಟ ಮಾಡಬೇಡ ಅಂದಿದ್ದಾರ? ಬರೀ ಹಿಂದೂ ಮುಸ್ಲಿಂ ಎಲ್ಲಿ ಹೋಯ್ದ್ರು ಅದನ್ನ ಹಿಂದೂ ಮುಸ್ಲಿಂ ಒಯ್ದು ಹಚ್ಚೋದು. ಅಂದ್ರೆ ಇವರ ಉದ್ದೇಶ ಸ್ಪಷ್ಟ ಇದೆ. RSS BJP ಅವರು ಪಂಚಮಸಾಲಿ ಜಗದ್ಗುರುಗಳನ್ನ, ಕೂಡಲ ಸಂಗಮ ಸ್ವಾಮಿಗಳನ್ನ ದುರುಪಯೋಗ ಪಡಿಸಿಕೊಂಡು ಸಮಾಜವನ್ನ ನರಳಾಡಕ್ ಬಿಡ್ತಾ ಇದ್ದಾರೆ. ಅವತ್ತು ಲಾಠಿ ಚಾರ್ಜ್ ಆಗ್ಲಿಕ್ಕೆ ನೇರ ಹೊಣೆ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು, ನೇರ ಹೊಣೆ. ಅವರ ಪ್ರಚೋದನಾತ್ಮಕ ಒಂದು ಹೇಳಿಕೆಗಳೇ ಅದಕ್ಕೆ ಕಾರಣ. ಇವತ್ತು ಏನು ಪೊಲೀಸರು ಏನಾದರೂ ಅವ್ರ ಮೇಲೆ ಕಲ್ಲು ಎಸೆದು ಚಪ್ಪಲಿ ಎಸೆದ್ರೆ ಅವರು ಒಂದ್ ಸ್ವಲ್ಪ ಅವ್ರ ಕ್ರಮ ಕೇಳ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಬಾಂಗ್ಲಾದೇಶದಾಗ ಅಂತ ಹೋರಾಟ ಆಗ್ತಿತ್ತು, ಅದು ಎಲ್ಲರನ್ನ ಮುತ್ತಿಗೆ ಹಾಕಕ್ ಬಿಟ್ರೆ ಇವತ್ತು ಶ್ರೀಲಂಕಾದಾಗ ಹೋಗಿ ಅಟ್ಯಾಕ್ ಮಾಡಿದ್ರಲ್ಲ ಆ ಥರ ಆಗ್ತಿತ್ತು. ಹಂಗಾಗ್ಬೇಕಾಗಿತ್ತಾ? ಸೊ ಹಾಗಾಗಿ ಇದ್ರ ಸಮರ್ಥನೆ ಮಾಡತಕ್ಕಂಥದ್ದಲ್ಲ. ಕಾನೂನು ಎಲ್ಲರಿಗೂ ಒಂದೇ. ನಾವೆಲ್ಲರೂ ಕಾನೂನು ಪಾಲಿಸ್ಕೊಂಡು ಕಾನೂನಿನ ಪ್ರಕಾರ ನಮ್ಮ ಸಮುದಾಯಕ್ಕೆ ಏನು ಸಿಗಬೇಕಾಗಿದೆ, ನಾನು ಹೇಳಿದೆ ಪಂಚಮಸಾಲಿಗಳಿಗೆ ಮೀಸಲಾತಿ ಸಿಗಬೇಕು. ಸಮಾನಾಂತರವಾಗಿರ್ತಕ್ಕಂಥ ನಮ್ಗಿಂತ ಸ್ವಲ್ಪ ಮುಂದುವರೆದಂಥ ಜಾತಿಗಳಿಗೂ ಮೀಸಲಾತಿ ಸಿಕ್ಕಿದೆ. ಯಡಿಯೂರಪ್ಪ ಹಾಗೂ ಜಗದೀಶ್ ಶೆಟ್ಟರ್ ತಮಗೆ ಬೇಕಾದಂಗೆ ಮಾಡಿ ಕೊಟ್ಟಿದ್ದಾರೆ. ಹಂಗಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆ ರೀತಿ ಪಂಚಮಸಾಲಿಗಳು ಕೂಡ EWS ನಲ್ಲಿ 10% ಅದರಲ್ಲಿ ನಮಗೆ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಹೋರಾಟ ಮಾಡಿದ್ರೆ ನಮಗೆ ಜಯ ಸಿಗ್ತದೆ. ಇದನ್ನ ಸ್ವಾಮೀಜಿಗಳು ಅರ್ಥ ಮಾಡ್ಕೊಂಡು ಈ BJP ಹಾಗೂ RSS ಅವರ ಕೈಗೊಂಬೆ ಆಗೋದನ್ನ ಬಿಟ್ಟು ಸಮಾಜವನ್ನ ಹಾಳು ಮಾಡಬಾರ್ದಂತಕ್ಕಂಥ ಮಾತನ್ನ, ಅವ್ರು ರಾಜಕೀಯ ಮಾಡೋದನ್ನ ಬಿಡ್ಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. 10% ಅಲ್ಲಿದೆ, 3% ಇರೋ ಜನಕ್ಕೆ 10% ಇದೆ. ಅದರಲ್ಲಿ ಪಡಿಬೋದಲ್ಲ ನಾವು. ನಮ್ಮ ಸಮಾಜಕ್ಕೆ ಎಷ್ಟು ಅವಶ್ಯಕತೆ ಇದೆ? 2%, 3% ಪಂಚಮಸಾಲಿಗಳಿಗೆ ಸಪರೇಟ್ ಆಗಿ ಕೊಟ್ರೆ, ಒಂದು 2% ಕೊಟ್ರು ಇಟ್ ಇಸ್ ಗುಡ್. ನಿರ್ದಿಷ್ಟವಾದಂತಹ ಕರ್ನಾಟಕ ರಾಜ್ಯದಲ್ಲಿ ಪಂಚಮಸಾಲಿಗರ ಗಂಡು ಮಕ್ಕಳೆಷ್ಟು, ಹೆಣ್ಣುಮಕ್ಕಳೆಷ್ಟು, ನಿರುದ್ಯೋಗಿಗಳೆಷ್ಟು ಇಂಥ ಒಂದು ವರದಿಯನ್ನು ಎಟ್ಲೀಸ್ಟ್ ಸರ್ಕಾರಕ್ಕೆ ಸಲ್ಲಿಸುವಂತ ಪ್ರಯತ್ನ ಯಾಕಾಗಲಿಲ್ಲ ಅನ್ನೋದು. ಈಗ ಮುಖ್ಯಮಂತ್ರಿಗಳು ನಾನು ಹೇಳಿ ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಒಂದು ಹೇಳಿದಾರೆ. ಈಗ ಏನ್ ಹೇಳಿದಾರೆ ಅಂದ್ರೆ, ನೀವು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನೀವು ಹೋಗ್ಬೇಕು. ಮೊದಲ ಅಲ್ಲಿ ಇದು ನಿರ್ಣಯ ಆಗ್ಬೇಕು, ಯಾರ್ಯಾರಿಗೆ ಏನೇನು ಎಷ್ಟು ಸಂಖ್ಯೆ ಅದ, ಈ ಸರ್ವೆ ಆಗ್ಬೇಕು. ಇದು ಪಂಚಮಸಾಲಿ ಲಿಂಗಾಯತ್ ಎಷ್ಟಿದ್ದಾರೆ, ಅವ್ರ ಆರ್ಥಿಕ ಸ್ಥಿತಿಗತಿ ಏನು, ಶೈಕ್ಷಣಿಕ ಸ್ಥಿತಿಗತಿ ಏನು, ಅಲ್ಲಿ ಇದನ್ನ ಆಗ್ಬೇಕಂತ ಈಗಾಗಲೇ ಹೇಳಿದಾರೆ ಅವರು. ಇನ್ನ ಮುಂದಿಂದ ಹೇಳ್ತಾರೆ. ಈಗ ಅದೇ ಗಡಿಬಿಡಿ ಒಳಗೆ ನಡೆದ ಸ್ವಾಮಿಗಳು ಭಾಳ ಗಡಿಬಿಡಿ ಒಳಗೆ ಅದಾರ. ಇದನ್ನ ಮಾಡ್ತಾ ಇಲ್ಲ ಅವರು. ಎಷ್ಟು ನಮ್ಮ ಸಮಾಜ ಇಷ್ಟ ಐತಿ ಇದು ಮಾಡುವಂಥದ್ದು ಮಾಡ್ತಾ ಇಲ್ಲ. ಇಲ್ಲೇ ಸಾಕಷ್ಟು 3 ಪೀಠಗಳದಾವ. ಅಲ್ಲೊಬ್ರು ಬಬಲೇಶ್ವರದವ್ರು ಒಬ್ರು ಹೇಳ್ತಾರೆ, ಅಲ್ಲಿ ವಚನಾನಂದ ಸ್ವಾಮಿಗಳು ಒಂದು ಹೇಳ್ತಾರೆ. ಹೀಗಾಗಿ ಮೊದಲು ಇದನ್ನ ಒಗ್ಗೂಡುವಂತ ಕೆಲಸ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಅವರು ಇನ್ನೊಬ್ರು ಯಾರೋ BJP ಶಾಸಕರು, ಹೌದಪ್ಪ ಇದು BJP ಹೌದು ಅನ್ನಕ್ಕೆ ನಾನು ಹೇಳ್ತೀನಿ. ಇವತ್ತು JDS ಶಾಸಕರು ಯಾಕೆ ಬರಲಿಲ್ಲ? ಪಂಚಮಸಾಲಿನೇ ಅದಾರಲ್ಲ ಅವರು. ಆ ಹೋರಾಟದ JDS ಶಾಸಕರು ಯಾಕೆ ಬರಲಿಲ್ಲ? ದೇವರಿಪ್ಪರಿಗೆ ಶಾಸಕರು. ಕೇವಲ BJP ಅವರು ಬ್ಲ್ಯಾಕ್ ಮೇಲ್ಗೆ ಅಂಜಿ ಕೆಲವು ನಮ್ಮ ಕಾಂಗ್ರೆಸ್ ಶಾಸಕರು ಸ್ವಲ್ಪ ಇಂಥ ಬ್ಲ್ಯಾಕ್ ಮೇಲ್ ಮಾಡೋಣ ಬೇಡಪ್ಪ ಸ್ವಾಮಿಗಳದ್ದು ಯಾಕೆ ಕಿರಿಕಿರಿ ಅಂತೇಳಿ ಹೋಗಿರ್ತಾರೆ. ನಾನು ಹೇಳ್ತೀನಿ, ಇದನ್ನು ಬ್ಲ್ಯಾಕ್ ಮೇಲ್ ಸಲುವಾಗಿನೇ ನಮ್ಮ ಕಾಂಗ್ರೆಸ್ ಅಥವಾ ಇವರು ಹೋಗಿರ್ತಾರಂತ ಹೇಳ್ಬೋದು. ಮುಖ್ಯಮಂತ್ರಿಗಳು ಲಿಂಗಾಯತ್ ವಿರೋಧಿ, ಪಂಚಮಸಾಲಿ ವಿರೋಧಿ, ಹಿಂದೂ ವಿರೋಧಿ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ನಲ್ಲಿ ಹಾಯೆಸ್ಟ್ ಲಿಂಗಾಯತ ಸಚಿವರಿದ್ದಾರೆ. ಪಂಚಮಸಾಲಿಗಳೇ ಜಾಸ್ತಿ ಅದರಲ್ಲಿ. ಆಮೇಲೆ ಹಾಯೆಸ್ಟ್ ಲಿಂಗಾಯತ ಅಧಿಕಾರಿಗಳು, ಹಾಯೆಸ್ಟ್ ಲಿಂಗಾಯತ ಸಿಬ್ಬಂದಿ, ಇಡೀ ಸರ್ಕಾರನೇ
ಇವತ್ತು ಆಳ್ತಾ ಇರೋದೇ ಲಿಂಗಾಯತರೇ ಆಳ್ತಾ ಇದ್ದಾರೆ. ಅದರ ನಂತರ ಒಕ್ಕಲಿಗರು ಆಳ್ತಾ ಇದ್ದಾರೆ. ಉಳಿದವ್ರದ್ದು ಏನೇನು ಅಲ್ಲಿ ಪಾತ್ರನಿಲ್ಲ. ಸಮಾಜವನ್ನ ದುರುಪಯೋಗ ಮಾಡ್ಕೊಂತ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು. ಮಠವನ್ನು ದುರುಪಯೋಗ, ಈಗ ಮಠದಿಂದ ಅವ್ರನ್ನ ಏನಾದ್ರು ಪರಿಸ್ಥಿತಿ ಮಾಡಕ್ಕೆ ಹೊರಗಾಕ್ಲಿಕ್ಕೆ ಸಮಾಜದಿಂದ ಏನಾದ್ರು ಸಂದರ್ಭ ಈಗ ಅವರು ಗಾಳಿ ಒಳಗೆ ಅದಾರ. ಈ ಗಾಳಿ ಸ್ವಲ್ಪ ಗಾಳಿ ತಣ್ಣಗಾದ ಗೊತ್ತಾಗ್ತೈತೆ ಅವ್ರ ಪರಿಸ್ಥಿತಿ ಏನಂತ. ಈಗ ಅವರು ಒಟ್ಟು ಅವರು ಬಿಜೆಪಿ ಅವ್ರು ಗಾಳಿ ಒಳಗೆ ಅದಾರ. ಬಟ್ ಸಮಾಜ ಎಲ್ಲ ಗಮನಿಸ್ತದೆ, ಎಲ್ಲರಿಗೂ ಗೊತ್ತದ. ಅವ್ರು ಲಾಸ್ಟ್ ಟೈಮ್ ಅವ್ರು ಟೂ ಬಿ ತೆಗೆದು 2D ಕೊಟ್ಟರಾಗ ಯಾರು ಅವ್ರ ಮಾತು ಕೇಳೇನು ಓಟ್ ಹಾಕಿದ್ರೇನು? ಚುನಾವಣೆಯಲ್ಲಿ ಏನು ಅವ್ರು ಬಿಜೆಪಿಗೆ ಹಾಕ್ಬೇಕಾಗಿತ್ತು, ಹಾಕಿದ್ರ ಓಟು ಇಲ್ಲ, ಕಾಂಗ್ರೆಸ್ಸಿಗೆ ಹಾರಿಸ್ತಂದ್ರು. ಸಮಾಜ ಭಾಳ ಶಾಣೆ ಅದ. ಇವ್ರು ಏನು ಬೇಕಾದ್ ಮಾಡಿದ್ರು ಸಹಿತ ಸಮಾಜಕ್ಕೆ ಗೊತ್ತದ. ಆದ್ರೆ ಈ ಒಂದು ಅಮಾಯಕರಿಗೆ ನೀವು ಬಲಿ ಕೊಡಬೇಡ್ರಿ ಅಂತ ಹೇಳ್ತಕ್ಕಂಥದ್ದು. ಅವತ್ತು ಏನು ಲಾಠಿ ಚಾರ್ಜ್ ಆಯ್ತಲ್ಲ, ಆ ಥರ ಆಗಬಾರ್ದು. ನಿಮ್ಮ ಒಂದು ಹೇಳಿಕೆಗಳಿಂದ, ನಿಮ್ಮ ಪ್ರಚೋದನಾತ್ಮಕ ಭಾಷಣಗಳಿಂದ ನೀವು ಕಾನೂನು ಪ್ರಕಾರ, ಸಂವಿಧಾನ ಪ್ರಕಾರ ನಾವು ಏನು ಪಡಿಬೇಕಾಗಿದೆ ಅದನ್ನ ಒಂದು ಮೊದಲು ಡಿಸೈಡ್ ಮಾಡಬೇಕು, ತೀರ್ಮಾನ ಮಾಡ್ಬೇಕು. ಹೊರತಾಗಿ ಸುಮ್ಮನೆ ನಾವು ಯಾರೋ ಹೇಳಿದ್ರು ಅವ್ರು ಹೇಳ್ತಾರೆ 2A ಬೇಕಂತ ಹೇಳ್ತಾರೆ, ಇವ್ರು ಹೇಳ್ತಾರೆ, ಶಾಸಕರು ಹೇಳ್ತಾರೆ ನಾವು 2A ಕೇಳ್ತಾ ಇಲ್ಲ, 2B ತೆಗೆದು ಕೊಡ್ರಿ ಅಂತ ಹೇಳ್ತಾರೆ. ಇನ್ನೂ ಕ್ಲಾರಿಟಿ ಇಲ್ಲ ಅವ್ರ ಹತ್ರ, ಕ್ಲಾರಿಟಿ ಇಲ್ಲ. ಸುಮ್ಮನೆ ಅಲ್ಲಿ ಹೆಂಗೆ RSS ಇಂದ ಆದೇಶ ಬರ್ತದೆ ಆ ಥರ ಇವರೆಲ್ಲ ಆಟ ಆಡಕತ್ತಾರೆ. ಈ ಪಂಚಮಸಾಲಿಯಲ್ಲೇ 3 ಗುಂಪಾಗ್ಯಾವ್ರಿ. 3 ಸ್ವಾಮಿಗಳು 3 ದಿಕ್ಕಿಗೆ ಮಾತಾಡ್ತಿದ್ದಾರೆ. ವಿಜಯಾನಂದ ಕಾಶ್ಯಪ್ನವ್ರು ಅಖಿಲ ಭಾರತ ವೀರಶೈವ ಇದು ಯಾವ್ದು ಪಂಚಮಸಾಲಿ ಸಮಾಜ ಅಧ್ಯಕ್ಷರು ಅವರೇ ಇವ್ರ ಜೊತೆ ಇಲ್ಲಿ ಇವತ್ತ ಅವರೇ ಇವ್ರಿಗೆ ನೀವು ಮಾಡೋದು ತಪ್ಪದ ಅಂತ ಹೇಳ್ತಿದ್ದಾರೆ. ಇದು ಬಿಜೆಪಿ ಸೇರ್ಕೊಂಡು ಇದು ಮಾಡ್ತಾ ಇದೆ. ಬಿಜೆಪಿ ನೀವು ತಪ್ಪು ಅಂತ ಹೇಳಿದ್ರೆ ಸ್ವಾಮೀಜಿಗಳಂದ್ರೆ ಅವ್ರನ್ನ ಸಮಾಜದಿಂದ ಹೊರಗೆ ಹಾಕ್ತೀನಿ, ನಾಳೆಗೆ ನನಗೂ ಹೊರಗೆ ಹಾಕ್ತೀನಿ ಅಂತ ಅಂತಾರೆ ಅವ್ರು ಸ್ವಾಮೀಜಿಗಳು. ಬರ್ತದ ನೋಡಿ ಸ್ಟೇಟ್ಮೆಂಟ್. ಅವರನ್ನು ಸರ್ 2D ಅನ್ನ ಇವರು ಕಾಶ್ಯಪ್ನವರು ಹೇಳಿದ್ರು, 2D ಅನ್ನ ಕ್ಯಾನ್ಸಲ್ ಮಾಡಿಸಿ ಆಮೇಲೆ ಇದಕ್ಕೆ ನೀವು ಮುಂದೆ ಬರ್ರಿ ಅಂತ. ಏನು ಸರ್ ಇದು ಕನ್ಫ್ಯೂಷನ್? ಅಲ್ಲ, 2D ಅಂತೇಳಿ ಬಿಜೆಪಿ ಸರ್ಕಾರ ಗಡಿಬಿಡಿ ಒಳಗೆ ಎಲೆಕ್ಷನ್ ಸಲುವಾಗಿ ಏನು ಕೊಡ್ತಲ್ಲ, ಅದನ್ನ ತಲೆನ್ ತೆಗಿರಿ. ಯಾಕಂದ್ರೆ ಇನ್ನೂ ಶಾಸಕರು ಒಬ್ಬರು ಯತ್ನಾಳ್ ಅವ್ರು ಹೇಳಿದಾರ ನೋಡಿ, ನಮಗಿನ್ನ 2Dನೇ ಟೈಪೇ ಬೇಕು, 2B ಅವ್ರು ತೆಗಿಬೇಕು, ಮುಸ್ಲಿಮ್ರೇ ತೆಗೆದು ಕೊಡ್ಬೇಕಂತಾರ ಅವ್ರ ತಲೆ ಒಳಗೆ ಅದೇ. ಈ 2Aದೊಳಗೆ ಸೇರ್ಸೋದ್ ತಿಳಿಲ್ಲ ಅಂತ ಹೇಳ್ತಾರ ಅವ್ರು. ಮತ್ತೆ ನಾನು ತೆಗೆದುಕೊಡು ಅಂತ ಹೇಳ್ತಾರೆ. ಆ ತರ ಅಂತ ವಿಚಾರಗಳನ್ನ ಬಿಡ್ರಿ. ಅವ್ರು ಮುಸಲ್ಮಾನರಿಗೆ ಹಿಂದುಳಿದ ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಒಂದು ಮೀಸಲಾತಿಯನ್ನ ಕೈ ಹಚ್ಚಬೇಡ್ರಿ. ಇನ್ನೊಬ್ರು ತಿಂದು ನಾವು ಬಸವಣ್ಣ ಹೇಳಿಲ್ಲ, ಬೇರೆಯವ್ರು ಕಸ್ಕೊಂಡು ತಿನ್ನೋದಿಲ್ಲ. ನಾವು ದಾಸೋಹಿಗಳು, ಲಿಂಗಾಯತರು ಬಸವಣ್ಣನ ಅನುಯಾಯಿಗಳು ಅಂದ್ರೆ ದಾಸೋಹಿ. ಒಂದು ವಚನದಲ್ಲಿ ಹೇಳ್ತಾರಲ್ಲಿ ಕಲ್ಯಾಣದಲ್ಲಿ, ಆ ಸಂದರ್ಭದಲ್ಲಿ ಎಲ್ಲರೂ ದುಡಿತಿದ್ರು, ಕಾಯಕ ಮಾಡ್ತಿದ್ರು. ಬೇಡವ್ರು ಯಾರು ಇರಲಿಲ್ಲ, ನೀಡೋರೇ ಜಾಸ್ತಿ ಇದ್ರು, ಕೊಡೋರೇ ಜಾಸ್ತಿ ಇದ್ರು. ಹೊರತಾಗಿ ಯಾರು ಬೇಡವ್ರು ಭಿಕ್ಷುಕರು ಒಟ್ಟ ಇರ್ಲಿಲ್ಲ. ಆ ರೀತಿ ನಾವು ಭಿಕ್ಷುಕರಾಗೋದು ಬೇಡ, ಬೇರೆಯವ್ರು ಕಸ್ಕೊಂಡು ಭಿಕ್ಷುಕರಾಗೋದು ಬೇಡ. ನಮ್ಮ ಒಂದು ಸಮುದಾಯದಿಂದ ಬೇರೆಯವ್ರಿಗೆ ತೊಂದರೆ ಆಗ್ಲಾರ್ದಂಗೆ ಎಲ್ಲಿ ಆಗ್ತಾ ಇದೆ ಮೀಸಲಾತಿ 3% ಜನರಿಗೆ 10% ಮೀಸಲಾತಿ ಕೊಡ್ತಾ ಇದ್ದಾರೆ. ಅದರಲ್ಲಿ ನಾವು 2% ತಗೊಂಡ್ರೆ ನಮ್ಗೆ ಯಾರಿಗೂ ಅನ್ಯಾಯ ಆಗೋದಿಲ್ಲ ಅಂತಕ್ಕಂಥ ಮಾತು ಹೇಳ್ತೀವಿ. ಭಿಕ್ಷುಕ ಹೆಸರು ಹೇಳಿದ್ರು. ಇವತ್ತಿನ ತನ ದೇಶದಾಗಲ್ಲ ಜಗತ್ತಿನಾಗ ಯಾವ ಭಿಕ್ಷುಕನು ಇನ್ನೊಬ್ಬರಿಗೆ ನೀಡಿದ್ದು ನನಗೆ ನೀಡತ್ ಹೇಳಿಲ್ಲ, ತಗೊಂಡು ತಗೊಂಡು ನೀಡತ್ ಹೇಳಿಲ್ಲ. ಒಬ್ಬ ಭಿಕ್ಷುಕ ಇನ್ನೊಬ್ಬರಿಗೆ ದಾನ ನೀಡಿದ್ದು ನನಗೆ ಅದು ಅವನು ತಗೊಂಡು ನನಗೆ ನೀಡತ್ ಹೇಳಿಲ್ಲ. ನಾವು ಆ ತರ ವಿಚಾರ ಮಾಡ್ಬೇಕು. ಶರಣ ಪದ್ಧತಿ ಒಳಗೆ ಮಾನವ ಧರ್ಮ ಇದು. ಇನ್ನೊಬ್ಬನಿಗೆ ಕೊಟ್ಟಿದ್ದ ನನಗೆ ಬೇಡಪ್ಪ ಅಂತ ಹೇಳ್ಬೇಕು. ಇದು ಮಾನವ ಧರ್ಮ. ಮಾನವ ಧರ್ಮ ಬಿಟ್ರೆ ಯಾವ ಧರ್ಮ ಇಲ್ಲ. ಮಾನವ ಧರ್ಮನೇ ಕೊನೆಯದು. ಥ್ಯಾಂಕ್ ಯು. ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಜಾತಿ ಹೆಸರಲ್ಲೇ. ಮುಂದಿನ ಚುನಾವಣೆ ಹೆಸರಿನಲ್ಲೇ ಮಾಡ್ತಾ ಇದ್ದಾರೆ. ಮುಂದಿನ ಚುನಾವಣೆ ಒಬ್ಬ ಸ್ವಾಮಿಗಳಾಗಿ ನೀ ಚುನಾವಣೆಗೆ ಬಾ. ಹೌದೌದು. ಇಲ್ಲ, ಅವ್ರ ವಿಚಾರ ತಪ್ಪದ, ಹಿಂಗ್ ಮಾಡ್ರಿ, ಕಾನೂನು ಪ್ರಕಾರ ನೀವು ಸಂವಿಧಾನ ಪ್ರಕಾರ ಹಿಂಗ್ ಮಾಡ್ರಿ ಅಂತ ನೀವು ಹೇಳಿದ್ರೆ ಅಂದ್ರೆ, ಬುದ್ಧಿ ಹೇಳಿದ್ರೆ ಅಂದ್ರೆ ಅವ್ರಿಗೆ ಸರಿ ಸೇರಲ್ಲ. ಅವ್ರು ನೀವು ವಿರೋಧಿಗಳಾಗಿ ಬಿಡ್ತೀರಿ. ಅವ್ರು ಏನೋ ಗಲಾಟೆ ಎಬ್ಬಿಸ್ಬೇಕು. ಕೊಟ್ಟರು ನಿನ್ನೆ ಮುಖ್ಯಮಂತ್ರಿ ಹೇಳಿಬಿಟ್ಟಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಲ್ಲಾ ಪೇಪರ್ದಾಗ ಬಂದಿದೆ, ಎಲ್ಲಾ ಮಾಧ್ಯಮ ಮುಂದೆ ನಿಮ್ಮ ಮುಂದೆ ಹೇಳ್ಯಾರ ಎಲ್ಲಾರು, ಎಲ್ಲರಿಗೂ. ಅವ್ರು ಮತ್ತೆ ನೀವು ಅದನ್ನು ಪ್ರಶ್ನೆ ಮಾಡಿದ್ರೆ ಹೆಂಗೆ ತಿರ್ಗಾ